ಗೌರಿಗಳ ನಗರ ಎಂದು ಹೇಳಿದ ಇತಿಹಾಸಕಾರರಿಗೆ ವಿಜಯಪುರ ಒಂದು ದೇವಾಲಯಗಳ ನಗರ ಎಂದು ತಿಳಿದಿರಲಿಲ್ಲ. ಏಕೆಂದರೆ ಚಾಲುಕ್ಯರ ಕಾಲದಲ್ಲಿ ರಚನೆಯಾದ ಈ ದೇವಾಲಯಗಳು ಅವರ ಸಂಶೋಧನೆ ಅಥವಾ ಕಣ್ಣಿಗೆ ಕಾಣಲಿಲ್ಲವೆಂದು ಕಾಣಿಸುತ್ತದೆ. ನೀವು ನೋಡುತ್ತಿರುವ ಈ ದೇವಸ್ಥಾನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ. ಇದು ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿರುವ ಕಾಯಕನಗರಕ್ಕೆ ಬರುತ್ತದೆ. ಇದು ಬೈಪಾಸಿಗೆ ಹೊಂದಿಕೊಂಡು ಇರತಕ್ಕಂಥ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ. ಕಾಲಕಾಲಕ್ಕೆ ಈ ದೇವಸ್ಥಾನವು ಸ್ಥಳೀಯರಿಂದ ಜೀರ್ಣೋದ್ಧಾರವಾಗಿದೆ. ಬಿಜಾಪುರದಲ್ಲಿ ಚಾಲುಕ್ಯರ ಕಾಲದಲ್ಲಿಯೇ 12 ಜ್ಯೋತಿರ್ಲಿಂಗಗಳನ್ನು ಹೋಲುವ ದೇವಸ್ಥಾನಗಳು ಇದ್ದವು ಎಂದು ತಿಳಿದುಬರುತ್ತದೆ. ಅದರಲ್ಲಿ ಸುಂದರೇಶ್ವರ, ಕಪಿಲೇಶ್ವರ, ಚಂದ್ರಮೌಳೇಶ್ವರ, ನೀಲಕಂಠೇಶ್ವರ, ಅಡವಿ ಶಂಕರಲಿಂಗ ಇತ್ಯಾದಿ ದೇವಾಲಯಗಳು ಇದ್ದವು ಎಂದು ತಿಳಿದುಬರುತ್ತದೆ. ಇವುಗಳಂತೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವು ಪುರಾತನವಾಗಿದೆ ಮತ್ತು ಚಾಲುಕ್ಯರ ಕಾಲದಲ್ಲೇ ನಿರ್ಮಾಣವಾಗಿದೆ ಎಂಬ ಗುರುತುಗಳು ಸಿಗುತ್ತವೆ. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ರಚನೆಯಾದ ದೇವಾಲಯವಾಗಿದೆ. ಸುಂದರೇಶ್ವರ ದೇವಾಲಯದ ಆಕಾರದಲ್ಲಿಯೇ ಈ ದೇವಾಲಯವನ್ನು ಕಟ್ಟಲಾಗಿದೆ ಎಂದು ಮೇಲ್ನೋಟಕ್ಕೆ ತಿಳಿದು ಬರುತ್ತದೆ. ಒಳಗಡೆ ಹುಕ್ಕಿ ನೋಡಿದಾಗ ಈ ದೇವಾಲಯದ ವೈಶಿಷ್ಟ್ಯತೆ ಮತ್ತು ಕಟ್ಟಿದ ರೀತಿ ಪುರಾತನವಾದದ್ದು ಎಂಬುದು ನಮಗೆ ತಿಳಿದು ಬರುತ್ತದೆ. ಪುರಾತನವಾದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಗಳಿರುವುದು ಬಹಳ ವಿರಳ. ಅದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇರುವುದು ನಮ್ಮ ಭಾಗ್ಯವಾಗಿದೆ. ನೀವು ಬಿಜಾಪುರ ಜಿಲ್ಲೆಯ ನಾಗರಿಕರಾಗಿದ್ದರೆ ಒಮ್ಮೆಯಾದರೂ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಇದು ಮಧುಬಾವಿ ಅಥವಾ ಪೂರ್ಣಾಪುರ ರಸ್ತೆಯ ಬೈಪಾಸಿಗೆ ಹೊಂದಿಕೊಂಡು ಇರುತ್ತದೆ. ಈ ದೇವಾಲಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ತಪ್ಪದೆ ಈ ಕ್ಷೇತ್ರಕ್ಕೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಜೈ ಶ್ರೀ ವೀರಭದ್ರೇಶ್ವರ ಸ್ವಾಮಿ.